ಕೃತಜ್ಞ ಇಂದಿನ 10ನೇ ತರಗತಿಯ ತಾತ್ವಿಕ ವಿಭಾಗದ ಅಧ್ಯಾಯ ಜೀವನ ಶೈಲಿಯ ಬರ್ತಕ್ಕಂಥ ರೋಗಗಳು. ನಾವು ಇಂದಿನ ತರಗತಿಯಲ್ಲಿ ಆದರೆ ಕೆಲವೊಂದು ಕಾಯಿಲೆಗಳಿಗೆ ಯಾವ ಕಾಯಿಲೆಗಳು ಬರ್ತವೆ, ಯಾವ ರೀತಿ ಜೀವನ ಶೈಲಿಯಿಂದ ನಾವು ಯಾವ ನಮಗೆ ಕಾಯಿಲೆ ಹಂಚ್ಕೋಬಹುದು ಅಂತ ನಾವು ಕೇಳಿದ್ವಿ. ಅದೇ ರೀತಿ ಈಗ ಒಂದು ಸ್ಥೂಲ ಕಾಯಿಲೆ ಅದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅಂದರೆ ನಮಗೆ ಜೀವನ ಶೈಲಿಯಿಂದ ಹಲವಾರು ಕಾಯಿಲೆಗಳು ಬರುತ್ತೆ. ಒಂದು ಆಲ್ಝೈಮರ್ಸ್ ಕಾಯಿಲೆ, ಉಬ್ಬಸ ಅಸ್ತಮ ಬರುತ್ತೆ, ಆಮೇಲೆ ಕ್ಯಾನ್ಸರ್, ಆಮೇಲೆ ಮಧುಮೇಹ, ಅದೇ ರೀತಿ ಹೃದಯ ಕಾಯಿಲೆಗಳು, ಆಮೇಲೆ ಮೂತ್ರಪಿಂಡದ ಒಂದು ರೋಗಗಳು, ಆಮೇಲೆ ಖಿನ್ನತೆ, ಬೊಜ್ಜುತನ, ಇವೆಲ್ಲವೂ ಸಹ ನಾವು ನಮ್ಮ ಜೀವನ ಶೈಲಿಯಿಂದ ಬರ್ತಕ್ಕಂಥ ಹವಾಯಿಲೆಗಳು ಒಂದು ಕಾಯಿಲೆ. ಇವು ಸಾಂಕ್ರಾಮಿಕ ರೋಗಗಳೇನಲ್ಲ, ಒಬ್ಬರಿಂದ ಒಬ್ಬರಿಗೆ ಆಡ್ತಕ್ಕಂಥ ರೋಗಗಳೇನಲ್ಲ ಇವು. ಬಟ್ ಅವರ ಜೀವನದಲ್ಲಿ ಒಂದು ಯಾವುದೇ ಒಂದು ಚಟುವಟಿಕೆಯನ್ನು ಮಾಡದೇ ಇರೋದು, ವ್ಯಾಯಾಮ ಮಾಡದೇ ಇರೋದು, ಏನು ಕೆಲಸ ಮಾಡದೇ ಇರೋದು, ಆಗ ಅಂಥ ವ್ಯಕ್ತಿಗಳಿಗೆ ಬೇರೆ ಕಾಯಿಲೆಗಳು ಅಂಟ್ಕೊಂಡ್ಬಿಡ್ತಾವೆ. ಅದು ಅದಾಗಲೇ ಅದು ಬಂದ್ಬಿಡುತ್ತೆ. ಅಂಥವಕ್ಕೆ ನಾವು ಜೀವನ ಶೈಲಿಯಿಂದ ಬರ್ತಕ್ಕಂಥ ಕಾಯಿಲೆಗಳು ಅಂತ ನಾವು ಹೇಳ್ತೀವಿ. ಈಗ ಸ್ಥೂಲ ಕಾಯಿಲೆ, ಸ್ಥೂಲ ಕಾಯಿಲೆ ಅಂದರೆ ಏನು? ಅವ್ರು ಏನು ಮಾಡ್ತಾರೆ, ಊಟ ಮಾಡಿ ಮಾಡಿ ಇಲ್ಲ ಬೇರೆ ಅಥವಾ ಎಣ್ಣೆ ಪದಾರ್ಥ ಜಾಸ್ತಿ ತಿಂದು ಅವರು ಕೆಲಸ ಮಾಡಿದ್ರೆ ಯಾವಾಗಲೂ ಸದಾ ಕುಳಿತಿರೋದು. ಅಂಥವ್ರಿಗೆ ಏನಾಗುತ್ತೆ, ಬೊಜ್ಜು ಜಾಸ್ತಿ ಆಗುತ್ತೆ, ಹೊಟ್ಟೆ ದಪ್ಪ ಕಾಣಿಸ್ತಾವ. ನೋಡಿದ್ರ ಹೊಟ್ಟೆ ಡೊಮಂಡ್ ಅಂತಿರೋದು. ಈಗಿನ ಹುಡುಗರು ಮಕ್ಕಳಲ್ಲೂ ಸಹ ನಾವು ಆ ಬೊಜ್ಜುತನವನ್ನು ನಾವು ಕಾಣ್ತೀವಿ. ಸರಿಯಾದ ರೀತಿಯಲ್ಲಿ ಅವರು ವ್ಯಾಯಾಮವನ್ನು ಮಾಡದೇ ಇರೋದು, ಚಟುವಟಿಕೆಯನ್ನು ಮಾಡದೇ ಇರೋದು, ಯಾವುದೇ ಒಂದು ಯೋಗ ಅಭ್ಯಾಸಗಳನ್ನು ಮಾಡದೇ ಇರೋದು, ವಾಯುವಾರ ಹೋಗದೇ ಇರೋದು. ಇದರಿಂದ ನಾವಾಗಿ ನಾವು ಒಂದು ಕಾಯಿಲೆಗೆ ತುತ್ತಾಗ್ತೀವಿ. ಇವು ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಒಂದು ಜೀವನ ಶೈಲಿಯಿಂದ ರೋಗಗಳು. ಇದೇನಂದರೆ ವ್ಯಕ್ತಿಯ ದೇಹದಲ್ಲಿ ಅಧಿಕವಾದಂಥ ಒಂದು ಬೊಜ್ಜು ಶೇಖರಣೆ ಆಗುತ್ತೆ. ಅವನಲ್ಲಿ ಕೆಲಸ ಮಾಡೋದೇ ಸುಮ್ಮನೆ ಬರೀ ತಿಂದು ಊಟ ಮಾಡಿ ಬೊಜ್ಜು ಕೂತ್ಬಿಡೋದಪ್ಪ. ಇವನು ಆಟ ಆಡೋಂಗಿಲ್ಲ, ಇನ್ನು ಕಡೆ ಹೋಗಂಗಿಲ್ಲ, ಎಲ್ಲೋ ಇದು ಮಾಡೋಂಗಿಲ್ಲ. ಅದಕ್ಕೆ ಅವನು ಏನು ಮಾಡಿದ್ರೆ ಹೊಟ್ಟೆಯಲ್ಲಿ ಬೊಜ್ಜು ಸ್ಟಾರ್ಟ್ ಆಗುತ್ತೆ ಅವನ ದೇಹದಲ್ಲಿ. ಆ ವ್ಯಕ್ತಿ ಆರೋಗ್ಯದ ಮೇಲೆ ಇದು ವ್ಯತಿರಿಕ್ತವಾದಂಥ ಒಂದು ಪರಿಣಾಮ ಉಂಟಾಗ್ತದೆ. ಆ ಸ್ಥೂಲ ಕಾಯಿಲೆಗೆ ಏನಾಗ್ತದೆ, ಬೊಜ್ಜನಿಗೆ ಜಾಸ್ತಿ ಓಡೋಕ್ಕಾಗಲ್ಲ, ಆಗಲ್ಲ. ಅವನು ನಿಧಾನಕ್ಕೆ ರೆಡಿ ಮಾಡೋಣ, ಇಲ್ಲ ಸುಸ್ತಾಗುತ್ತೆ, ಆಯಾಸ ಆಗುತ್ತೆ. ದೂರ ಓಡಬಾರಂದರೆ ಆಗಲ್ಲ. ಅಂತ ವ್ಯಕ್ತಿಗಳು ಫಾಸ್ಟಾಗಿ ಓಡೋಕ್ಕೆ ಆಗಲ್ಲ, ನಿಧಾನವಾಗಿ ಓಡೋಕ್ಕಾಗುತ್ತೆ. ಅದೇ ರೀತಿ ಅವ್ರಿಗೆ ಜ್ವರ ಬಂದ ನಂತರ ಆಯಾಸ ಆಗೋದು, ಬಂದಾಗ ಆಗೋದು. ಈ ರೀತಿ ಆ ಬೊಜ್ಜುತನದಿಂದ ನಾವು ಬೇರೆ ಲಕ್ಷಣಗಳನ್ನು ನಾವು ಕಾಣ್ತೀವಿ. ಕರಿದ ಪದಾರ್ಥಗಳನ್ನು ಜಾಸ್ತಿ ತಿನ್ನೋದು, ಆಮೇಲೆ ಈಗಿನ ಬೇಕರಿಯಲ್ಲಿರ್ತಕ್ಕಂಥ ಒಂದು ಸಿಹಿ ಪದಾರ್ಥಗಳಾಗೋದು, ಇನ್ನದಾಗೋದು, ಅವೆಲ್ಲವನ್ನೂ ಸಹ ಜಾಸ್ತಿ ನಾವು ತಿನ್ನೋದ್ರಿಂದ ಅದು ಈಗ ಮಕ್ಕಳಿಗೂ ಸಹ ಈ ಒಂದು ಬೊಜ್ಜುತನ, ಸ್ಥೂಲ ಕಾಯಿಲೆ ಈಗ ಎಲ್ಲರಿಗೂ ಬರ್ತಾ ಇದೆ ಅಂತ ನಾವು ನೋಡ್ತೀವಿ. ಸ್ಥೂಲ ಕಾಯಿಲೆಯಿಂದ ಆರೋಗ್ಯ ಸಂಬಂಧ ಒಂದು ಕಾಯಿಲೆಗಳು ನಮಗೆ ಹೆಚ್ಚಾಗ್ತದೆ. ಏನದು
ಅದರಿಂದ ಬೇರೆ ಬೇರೆ ರೀತಿಯ ಕಾಯಿಲೆಗಳನ್ನು ಕಂಡುಕೊಂಡ್ಬಿಡ್ತಾವೆ. ಜೀವನದ ಒಂದು ಗುಣಮಟ್ಟ ನಮಗೆ ಕಡಿಮೆ ಹೋಗ್ತದೆ. ಅವನಿಗೆ ಜೀವನದ ಒಂದು ಕ್ವಾಲಿಟಿ ಇದು ಗುಣಮಟ್ಟ, ವ್ಯಕ್ತಿಯ ಗುಣಮಟ್ಟ ಏನಾಗುತ್ತೆ, ಕಳಪೆ ಆಗುತ್ತೆ. ಎಲ್ಲ ವಯೋಮಾನವನ್ನು ಕಾಡ್ತಕ್ಕಂಥ ಒಂದು ಮಾನಸಿಕವಾದಂಥ ಒಂದು ಇದು ಜಾಗತಿಕವಾದ ಒಂದು ಸಮಸ್ಯೆ. ಅಂದರೆ ಇದು ಇಂಥರಿಗೆ ಅಂತ ಏನಲ್ಲ, ಇದು ಎಲ್ಲ ವಯಸ್ಸಿನವರು, ಚಿಕ್ಕವರಿಗೂ ಬರ್ಬೋದು, ಮಕ್ಕಳಿಗೂ ಬರ್ಬೋದು, ದೊಡ್ಡ ವಯಸ್ಸರಿಗೂ ಸಹ ಇದು ಬರುತ್ತೆ. ಅದು ಇವರಿಗೆ ದೊಡ್ಡ ಹೆಚ್ಚವರು ಚಿಕ್ಕವರಿಗೆ ಬರಬಾರ್ದು ಅಂತ ಏನಿಲ್ಲ, ಇವರು ಸಹ ಆಡುತ್ತೆ, ಇವ್ರಿಗೂ ಸಹ ಬರುತ್ತೆ. ಹಾಗೆ ಅದಕ್ಕೆ ನಾವು ಆದಷ್ಟು ಜಾಗ್ರತೆಯಿಂದ ಇರಬೇಕು. ಅದಕ್ಕೆ ನಾವು ಏನೇನು ಚಟುವಟಿಕೆಗಳನ್ನು ಮಾಡಬೇಕು, ವ್ಯಾಯಾಮವನ್ನು ಮಾಡಬೇಕು, ಓಡೋದು, ಮನೆ ಕೆಲಸಗಳು, ತೋಟ ಕೆಲಸಗಳು ಅವೆಲ್ಲವೂ ಸಹ ನಾವು ರೂಢಿಯನ್ನು ಮಾಡ್ಕೋಬೇಕು. ಕೆಲಸವನ್ನು ನಾವು ಮಾಡ್ತಕ್ಕಂಥ ಒಂದು ರೂಢಿಯನ್ನು ನಾವು ಪ್ರತಿನಿತ್ಯ ನಾವು ಮಾಡಬೇಕು. ಬೆಳಗ್ಗೆ ಎದ್ದಾಗ ನಾವು ವಾಕ್ ಹೋಗೋದು, ಇಲ್ಲ ರನ್ನಿಂಗ್, ಓಡೋದು ಅಂಥವೆಲ್ಲ ನಾವು ರೂಢಿಸ್ಕೊಳ್ಬೇಕು. ಸ್ಥೂಲಕಾಯ ಸಹ ವಿವಿಧ ಒಂದು ರೋಗಗಳಿಗೆ ಅದು ಒಂದು ಆಸ್ಪದವನ್ನು ಕೊಡ್ತದೆ. ಬೇರೆ ಅದೇನಾದ್ರು ಒತ್ತಡ ಬಂತಪ್ಪ ಅಂದರೆ ನಮಗೆ ಕೊಡೋ ಅಸ್ತಮ ಆಗ್ಬೋದು, ಹೃದಯಕ್ಕೆ ಸಂಬಂಧ ಒಂದು ಕಾಯಿಲೆಗಳು ಬರ್ಬೋದು. ಎಲ್ಲವೂ ಸಹ ಒಂದು ಬಂತಪ್ಪ ಅಂದರೆ ಅದ್ರ ಜೊತೆ ಬೇರೆ ಬೇರೆ ಬರಲಿಕ್ಕೆ ಒಂದು ಆಸ್ಪದವನ್ನು ಕೊಡೋದು. ಹೃದಯ ರೋಗಗಳು ಮತ್ತು ಸಕ್ಕರೆ ಕಾಯಿಲೆ, ಕ್ಯಾನ್ಸರು ಮತ್ತು ಮೂಳೆ ಸಂಬಂಧಿತ ಒಂದು ರೋಗಗಳು ಅತಿ ಹೆಚ್ಚಾಗಿ ಇವು ಕಂಡುಬರ್ತವೆ. ಬೊಜ್ಜುತನ ಇರ್ತಕ್ಕಂಥ ವ್ಯಕ್ತಿಯಲ್ಲಿ ನಾವು ಬೇರೆ ಬೇರೆ ನಾವು ಕಾಯಿಲೆಗಳನ್ನ ನೋಡ್ಬೋದಪ್ಪ ಅಂತಂದರೆ ಅಲ್ಲಿ ಅವರಿಗೆ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು, ಅದೇ ರೀತಿ ಒಂದು ಸಕ್ಕರೆ ಕಾಯಿಲೆ, ಶುಗರು, ಮಧುಮೇಹವು ಅದು, ಆಮೇಲೆ ಕ್ಯಾನ್ಸರು, ಆಮೇಲೆ ಮೂಳೆ ರೋಗಗಳು ಏನಾದರೂ ಅವರೇನು ಜಾಸ್ತಿ ಓಡಾಡೋದಿಲ್ಲ, ಅವ್ರ ಮೈ ಗಟ್ಟಿನೇ ಇರಲ್ಲ, ಬರೀ ಟೊಳ್ಳು ಅಂತೀವಲ್ಲ ನಾವು, ಯಾವನೇ ಅವನು ಬರೀ ಹೊಟ್ಟೆ ಬಿಟ್ಕೊಂಡ್ಬಿಟ್ಟಾನೆ ಅಂತ ಆಗ್ತೀವಲ್ಲ ನಾವು, ಅವರಿಗೆ ಶಕ್ತಿನೇ ಇರಲ್ಲ. ಯಾಕೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ಕುಂದ್ರಕ್ಕಾಗಲ್ಲ, ಎದುರಾಗ ಕಷ್ಟ, ಆಮೇಲೆ ಓಡಾಡೋದು ಇನ್ನೂ ಕಷ್ಟ, ಜಾಸ್ತಿ ದೂರ ನಡೆಯೋಕ್ಕಾಗಲ್ಲ, ನಡೆದರೆ ಅಲ್ಲಿ ಕಾಲು ನೋವು, ಮೊಣಕಾಲು ನೋವು, ಹೀಗೆ ಬೇರೆ 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 ಎಲ್ಲವೂ ಸಹ ನಮಗೆ ಅಂಟುಕೊಳ್ತವೆ. ಈ ಒಂದು ಕಾಯಿಲೆಗಳಿಂದ ಬಲಿಸ್ತಾನ ಬರೋದ್ರಿಂದ ನಮಗೆ ತಾನಾಗೆ ಬೇರೆ ಬೇರೆ ಕಾಯಿಲೆಗಳು ನಮಗೆ ಬೇಗ ಅಂಟಿಕೊಳ್ತವೆ. ಈ ಮೂಳೆ ಸಂಬಂಧ ರೋಗಗಳು ಸಹ ಅತಿ ಹೆಚ್ಚಾಗಿ ನಮಗೆ ಒಂದು ಕಂಡುಬರ್ತಕ್ಕಂಥ ಒಂದು ಸಾಧ್ಯತೆ ಆಗಿದೆ. ಸ್ಥೂಲ ಕಾಯಿಲೆಗೆ ಹಲವಾರು ಕಾರಣಗಳು ಸಹ ಇವೆ. ಆದರೂ ಇದರ ಅಧಿಕ ಒಂದು ಆಹಾರದ ಸೇವನೆ ಮತ್ತು ದೈಹಿಕ ಚಟುವಟಿಕೆಗಳ ಒಂದು ಪ್ರಮುಖವಾಗುತ್ತದೆ. ಅಂದರೆ ದೈಹಿಕ ಚಟುವಟಿಕೆ ಬರುತ್ತೆ. ಹೀಗೆ ಸ್ಥೂಲಕಾಯಕ ನಮಗೆ ಬರಲಿಕ್ಕೆ ಏನದು ಪ್ರಮುಖ ಆಹಾರದ ಸೇವನೆ. ನಾವು ಯಾವ ರೀತಿ ಆಹಾರವನ್ನು ನಾವು ತೆಗೆದುಕೊಳ್ಬೇಕು ಅನ್ನೋದನ್ನು ಅವ್ರ ಗಮನದಲ್ಲಿ ಇರಬೇಕಲ್ಲ, ಆಗ ನಮಗೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯತೆ ಆಗ್ತದೆ. ಆಹಾರ ನಾವು ಏನು ಬೇಕಾದ್ರೆ ಆಹಾರ ತಿಂದ್ಬಿಟ್ರೆ ಯಾವ ತಿಂತಲೇ ಇರೋದು, ಸುಮ್ಮನೆ ಹೊಟ್ಟೆ ತೊಗೊಂಡು ಖಾಲಿ ಇರೋದಿಲ್ಲ, ಹೊಟ್ಟೆ ಫುಲ್ ಕೃತ್ಯ ಮಾಡಿ ತಿಂದ್ಬಿಡೋದು, ಫುಲ್ ತಿಂದು ಎಲ್ಲ ಏನು ಆಮೇಲೆ ಕೂತ್ಕೊಂಡ್ಬಿಡೋದು, ಏನು ಕೆಲಸ ಮಾಡಿದೆ ಏನು ಮಾಡಿದೆ, 3 ಹೊತ್ತು ತಿಂದು ಕೂತಾಗ ಏನಾಗ್ತದೆ, ಹೊಟ್ಟೆ ಬರೋದಿಲ್ಲ, ಮುಚ್ಚಿ ಬರೋದಿಲ್ಲ. ಆ ಜೊತೆಗೆ ಅವ್ನಿಗೆ ಏನಾದ್ರು ದೈಹಿಕ ಚಟುವಟಿಕೆಗಳ ಒಂದು ವ್ಯಾಯಾಮ ಕೊರತೆ ಇರುತ್ತೆ. ಅವನು ದೇಹವನ್ನು ಕೆಲಸದ ಕಡೆ ಬಗ್ಸಲ್ಲ, ದಂಡಿಸಲ್ಲ.
ಜಾಸ್ತಿ ಜಾಸ್ತಿ ಆಹಾರದಿಂದ ಆಮೇಲೆ ಇದು ಸಿಹಿ ಪದಾರ್ಥಗಳು ಜಾಸ್ತಿ, ಎಣ್ಣೆ ಕರೆದ ಪದಾರ್ಥಗಳು, ತಿಂಡಿ ತಿನಿಸುಗಳು, ಕೋಟು ತಿಂಡಿ, ಈ ಥರ ಆಹಾರದ ಒಂದು ಸೇವನೆಯ ಪ್ರಮುಖ ಕಾರಣ ಆಗ್ತದೆ. ಅದರ ಜೊತೆಗೆ ದೈಹಿಕ ಒಂದು ಚಟುವಟಿಕೆಗಳು, ಒಂದು ವ್ಯಾಯಾಮಗಳು ಅದನ್ನು ಮಾಡದಂತೆ ಸ್ಥೂಲಕಾಯಕ್ಕೆ ಮುಖ್ಯ ಕಾರಣವಾಗುತ್ತದೆ. ಇದು ಹೋಲಿಸಿದ್ರೆ ನಾವೇನು ಮಾಡಬೇಕು, ಇದನ್ನು ನಿಯಮಿತ ಆಹಾರ ಮತ್ತು ಸೂಕ್ತ ದೈಹಿಕ ಚಟುವಟಿಕೆಗಳಿಂದ ಮಾತ್ರ ಸಾಧ್ಯ. ಇದು ನಾವು ಆಹಾರವನ್ನು ನಾವು ನಿಯಮಿತವಾಗಿ ನಾವು ಸೇವನೆ ಮಾಡಬೇಕು. ಅತಿ ಹೆಚ್ಚು ನಾವು ಆಹಾರವನ್ನು ತಿನ್ನಬಾರದು. ಭಾಳ ತಿನ್ಬಿಟ್ರೆ ಅದಕ್ಕೆ ನಾವು ನಿಯಮಿತವಾದಂಥ ಒಂದು ಆಹಾರವನ್ನು ನಾವು ಸೇವನೆಯನ್ನು ಮಾಡಬೇಕಾಗುತ್ತದೆ. ಅದ್ರ ಜೊತೆಗೆ ನಾವು ಒಂದು ದೈಹಿಕವಾದಂಥ ಒಂದು ಚಟುವಟಿಕೆಗಳನ್ನು ನಾವಿಲ್ಲಿ ಮಾಡಬೇಕಾಗ್ತದೆ. ಅದರಿಂದಲೇ ನಾವು ಸ್ವಲ್ಪ ಕಂಟ್ರೋಲಲ್ಲಿ ಇರಬಹುದು, ಕಂಟ್ರೋಲ್ನ ಮಾಡಬಹುದು ನಮ್ಮ ಬದುಕನ್ನು. ಸ್ಥೂಲಕಾಯದಿಂದ ಹಲವಾರು ದೈಹಿಕ ಮತ್ತು ಮಾನಸಿಕ ತೊಂದರೆಗಳನ್ನು ಸಹ ನಾವು ಅನುಭವಿಸೋದಕ್ಕಿಂತ ಅದನ್ನು ಮೊದಲೇ ತಡೆಗಟ್ಟೋದು ಸಹ ನಮಗೆ ಸೂಕ್ತವಾಗ್ತದೆ. ಆ ಬದುಕರ ನಮಗೆ ಬಂತಪ್ಪ ಅಂದರೆ ನಮಗೆ ಮಾನಸಿಕವಾದಂಥ ಒಂದು ಹಿಂಸೆ ಆಗುತ್ತೆ. ಮತ್ತು ಅಲ್ಲಿ ಇದು ದೈಹಿಕ ಮತ್ತು ಮಾನಸಿಕ ತೊಂದರೆಗಳು ಯಾವುದೂ ಕುಂದಕ್ಕಾಗಲ್ಲ, ಎದಳಕ್ಕಾಗಲ್ಲ, ಓಡೋಕ್ಕಾಗಲ್ಲ, ಅರ್ಜೆಂಟ್ ಇತ್ತು ಅಂದರೆ ಬೇಗ ಬೇಗ ಕೊಡಲಿಕ್ಕಾಗಲ್ಲ. ಅದರಿಂದ ಏನಾಗುತ್ತೆ, ನಮಗೆ ಮಾನಸಿಕ ತೊಂದರೆ, ದೈಹಿಕ ಮತ್ತು ಮಾನಸಿಕ ತೊಂದರೆ ಆಗ್ತದೆ. ಕೆಳಗೆ ಕುಂತ್ಕೊಳ್ಳೋಕ್ಕಾಗಲ್ಲ, ಬೇಗ ಕೂತ್ರೆ ಎದುರಾಗಲ್ಲ. ಅವರಿಗೆ ಬದುಕ್ತಾನೆ ಇರೋರಿಗೆ ಬೇಗ ಎದುರಾಗಲ್ಲ. ಈ ರೀತಿ ಅದಕ್ಕೆ ನಾವೇನು ಮಾಡಬೇಕು, ಮುಂಜಾಗ್ರತೆಯಲ್ಲೇ ನಾವು ಅದನ್ನು ಒಂದು ಹತೋಟಿಗೆ ತರಬೇಕು. ಒಂದು ನಿಯಮಿತ ಆಹಾರದ ಸೇವನೆಯನ್ನು ನಾವು ಮಾಡಬೇಕಾಗ್ತದೆ. ಅದ್ರ ಜೊತೆಗೆ ನಾವು ದೈಹಿಕ ವ್ಯಾಯಾಮಗಳನ್ನು, ಚಟುವಟಿಕೆಗಳನ್ನು ಎಲ್ಲವೂ ಸಹ ನಾವಿಲ್ಲಿ ನಾವು ಮಾಡ್ತಾ ಹೋಗಬೇಕಾಗ್ತದೆ. ಈ ರೀತಿ ನಾವು ಒಂದು ಬೊಜ್ಜುತನವನ್ನು ನಾವು ಯಾವ ರೀತಿ ಬರದೇ ಯಾರು ನೋಡಬೇಕು, ಅದು ಯಾಕೆ ಬರುತ್ತೆ ಅನ್ನೋದನ್ನು ನಾವು ನೋಡೋದು. ನಂತರ ರಕ್ತದ ಒತ್ತಡ, ರಕ್ತದ ಒತ್ತಡ ಅಂತ ಹೇಳಿದ್ರೆ ಏನು ಹೇಳಿದ್ರೆ ರಕ್ತದ ಒತ್ತಡ ಅಂದರೆ ಬ್ಲಡ್ ಪ್ರೆಷರ್. ಅಲ್ಲಿ ರಕ್ತ ನಮ್ಮ ದೇಹದೊಳಗೆ ಸಂಚರಿಸುವಾಗ ರಕ್ತನಾಳಗಳ ಗೋಡೆಗಳ ವಿರುದ್ಧ ಹಾಕುವ ಒಂದು ಒತ್ತಡವನ್ನು ನಾವಿಲ್ಲಿ ರಕ್ತದ ಒತ್ತಡ ಅಂತ ನಾವು ಕರಿತೀವಿ. ಅಂದರೆ ನಮ್ಮ ದೇಹದೊಳಗೆ ರಕ್ತ ಸಂಚಾರಿಸ್ತಾ ಇರುತ್ತೆ, ರಕ್ತನಾಳಗಳಲ್ಲಿ ಸಂಚಾರಿಸ್ತಾ ಇರುತ್ತೆ. ಆ ರಕ್ತನಾಳಗಳ ಗೋಡೆಗಳ ವಿರುದ್ಧ ಒಂದು ಆಗ್ತಕ್ಕಂಥ ಒಂದು ಒತ್ತಡ, ಅದನ್ನೇ ನಾವಿಲ್ಲಿ ರಕ್ತದ ಒತ್ತಡ ಅಂತ ಹೇಳಿ ನಾವು ಹೇಳ್ತೀವಿ. ದಿನನಿತ್ಯ ರಕ್ತದ ಒತ್ತಡ ಸಹ ಬದಲಾಗುವುದು ನಮಗೆ ಸಹಜ. ಅಂದರೆ ಇಲ್ಲಿ ರಕ್ತದ ಒತ್ತಡ ನಮ್ಮ ದೇಹದಲ್ಲಿ ಏರುಪೇರು ಆಗ್ತಕ್ಕಂಥದ್ದು ನಾವು ಸಹಜವಾಗ್ತದೆ. ಅದು ಯಾವಾಗಲೂ ಸಹ ನಮಗೆ ಒಂದೇ ರೀತಿ ಇರಲಿಕ್ಕೆ ಸಾಧ್ಯ ಆಗಲ್ಲ. ಕೆಲಸದಿಂದ ಆಗ್ಬೋದು, ಮಾನಸಿಕವಾಗಿ ಆಗ್ಬೋದು, ದೈಹಿಕ ಚಟುವಟಿಕೆಗಳಿಂದ ಆಗ್ಬೋದು. ಹೀಗೆ ಇವೆಲ್ಲರಿಂದಲೂ ಸಹ ಅಲ್ಲಿ ಬದಲಾವಣೆಯನ್ನು ನಾವು ಕಾಣ್ತೀವಿ, ಬದಲಾವಣೆಯನ್ನು ನಾವು ನೋಡ್ತೀವಿ. ಅದರಿಂದ ನಾವು ರಕ್ತದ ಒತ್ತಡ ನಮಗೆ ಪ್ರತಿದಿನವೂ ಒಂದೇ ಒಂದು ಸಮನಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ಬದಲಾಗ್ತಾ ಹೋಗ್ತದೆ. ಇವೆಲ್ಲವೂ ಸಹ ನಾವು ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ಸಹ ನಿರಂತರವಾಗಿದ್ದರೆ ಆ ವ್ಯಕ್ತಿಗೆ ತೀವ್ರವಾದಂಥ ಒಂದು ರಕ್ತದ ಒತ್ತಡ ಇದೆ ಅಂತ ನಾವು ಅನ್ಬೋದು. ಈ ತೀವ್ರ ರಕ್ತದ ಒತ್ತಡವನ್ನು ನಾವು ಮತ್ತೊಂದು ಹೆಸರಿಗೆ ನಾವಲ್ಲಿ ಹೈಪರ್ ಟೆನ್ಷನ್, ಹೈಪರ್
ಹೈಪರ್ ಟೆನ್ಷನ್ ಅಂತೇಳಿ. ಇದಕ್ಕೆ ಅತಿ ಹೆಚ್ಚಿನ ಒಂದು ರಕ್ತದ ಒತ್ತಡ ಆದಾಗ ಅಂತ ಇದಕ್ಕೆ ನಾವಿಲ್ಲಿ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ. ರಕ್ತದ ಒತ್ತಡ ಸಹ ಎರಡು ಸಂಖ್ಯೆಗಳನ್ನು ಹೊಂದಿರ್ತದೆ. ಅಂದರೆ ಅದು ಒಂದು ಸಿಸ್ಟೋಲಿಕ್ ಮತ್ತು ಡಯಾಸ್ಟೋಲಿಕ್ ಅಂತ ಹೇಳಿ. ಸಿಸ್ಟೋಲಿಕ್ ಮತ್ತು ಡಯಾಸ್ಟೋಲಿಕ್ ಇವೆರಡೂ ಸಹ ಈ ಎರಡು ಸಂಖ್ಯೆಯನ್ನು ಒಳಗೊಂಡಿರ್ತದೆ. 1120 ಸಿಸ್ಟೋಲಿಕ್ ಒತ್ತಡ ಮತ್ತು 80 ಡಯಾಸ್ಟೋಲಿಕ್ ಒತ್ತಡ ಇರುವ ವ್ಯಕ್ತಿಗೆ 120/80 ಅಥವಾ 120ರ ಮೇಲೆ 80ರಷ್ಟು ಒತ್ತಡ ಇರುತ್ತದೆ. 120 ಒತ್ತಡ, 120 ಸಿಸ್ಟೋಲಿಕ್, ಇದೇ ರೀತಿ 80 ಡಯಾಸ್ಟೋಲಿಕ್ ಒತ್ತಡ ಇರುವ ವ್ಯಕ್ತಿಗೆ 120ರಿಂದ 80 ಅಥವಾ 120ರ ಮೇಲೆ 80 ಅಷ್ಟು ಒತ್ತಡ ಇರ್ತದೆ ಅಂತ ಹೇಳ್ತಾರೆ. ಅಷ್ಟು ಒತ್ತಡ ಇರ್ತದೆ. ಸಿಸ್ಟೋಲಿಕ್ ಮೌಲ್ಯವು ಸಹ ಹೃದಯವು ಸಂಕುಚನೆ ಆದಾಗ ರಕ್ತವು ದೇಹದಲ್ಲಿ ಎಷ್ಟು ಜೋರಾಗಿ ಚಲಿಸುತ್ತದೆ ಎಂಬುದನ್ನು ಅದು ತೋರಿಸ್ತದೆ. ಅದು ಸಿಸ್ಟೋಲಿಕ್ ನಮ್ಮ ದೇಹದಲ್ಲಿ ಹೃದಯದಲ್ಲಿ ಒಂದು ಸಂಕುಚನೆ ಆದಾಗ ಹೃದಯ ನಾವು ಹೇಳ್ತೀವಿ ಗಾಢಾಂಗೆ ಎಳೆಕೊಳ್ಳೋದು ಬಿಡೋದು ಮಾಡ್ತಾವೆ. ಉಸಿರನ್ನು ನಾವು ಶ್ವಾಸಕೋಶಗಳಲ್ಲಿ ನಾವು ಹೃದಯ ಸಂಕುಚನೆ ಆದಾಗ ರಕ್ತವು ದೇಹದಲ್ಲಿ ನಮಗೆ ಎಷ್ಟು ಜೋರಾಗಿ ಚಲಿಸುತ್ತದೆ, ಎಷ್ಟು ಜೋರಾಗಿ ಪುಷ್ ಆಗುತ್ತದೆ ಅಂತಕ್ಕಂಥದ್ದು ಈ ಸಿಸ್ಟೋಲಿಕ್ ಅಲ್ಲಿ ಅದನ್ನು ತೋರಿಸ್ತದೆ. ಡಯಾಸ್ಟೋಲಿಕ್ ಮೌಲ್ಯವು ಸಹ ಹೃದಯದ ಬಡಿತದ ಮಧ್ಯೆ ಹೃದಯವು ಸಹ ವಿಶ್ರಮದಲ್ಲಿದ್ದು ಅದರಲ್ಲಿ ರಕ್ತ ತುಂಬುವಾಗ ರಕ್ತವು ಎಷ್ಟು ಜೋರಾಗಿ ಚಲಿಸುತ್ತದೆ ಎಂಬುದನ್ನು ಸಹ ಇದು ತೋರಿಸ್ತದೆ. ಸಿಸ್ಟೋಲಿಕ್ ಯಾವ ರೀತಿ ಕೆಲಸ ಮಾಡಬೇಕು ಅದೇ ರೀತಿ ಡಯಾಸ್ಟೋಲಿಕ್ ಸಹ ಇಲ್ಲಿ ಕೆಲಸವನ್ನು ನಿರ್ವಹಿಸುತ್ತದೆ. ದೇಹದಲ್ಲಿ ನಮ್ಮ ಹೃದಯದಲ್ಲಿ ವಿಶ್ರಾಮದಲ್ಲಿದ್ದಾಗ ರೆಸ್ಟಲ್ಲಿದ್ದಾಗ ಅದರ ರಕ್ತ ತುಂಬುವಾಗ ಏನಾಗುತ್ತೆ, ರಕ್ತವು ಸಹ ಎಷ್ಟು ಜೋರಾಗಿ ಅದು ಚಲಿಸುತ್ತೆ ಅಂತಕ್ಕಂಥದ್ದು ಅದು ತಿಳಿಸ್ತದೆ, ನಮಗೆ ಗೊತ್ತಾಗುತ್ತೆ. ವಯಸ್ಕರಿಗೆ ನಮಗೆ ಒಂದು ರಕ್ತದ ಒತ್ತಡ ಎಷ್ಟೋ 120ರಿಂದ 80 ಇರಬೇಕಾಗ್ತದೆ. ಹಾಗೆ ವಯಸ್ಕರಿಗೆ ಅದೇ ರೀತಿ ಒಂದು ಹೆಚ್ಚಿನ ರಕ್ತದ ಒತ್ತಡ ಎಂದರೆ 140ರಿಂದ 90 ಇರುತ್ತದೆ. ಈ ಎರಡೂ ಸಂಖ್ಯೆಗಳ ಮಧ್ಯೆ ಇರ್ತಕ್ಕಂಥ ಒಂದು ಸ್ಥಿತಿಗೆ ಫ್ರೀ ಹೈಪರ್ ಟೆನ್ಷನ್ ಅಂತಾರೆ. ಈ ಫ್ರೀ ಹೈಪರ್ ಟೆನ್ಷನ್ ಅಂತಕ್ಕಂಥ ಇರ್ತಕ್ಕಂಥ ಒಂದು ಜನರು ರಕ್ತದ ಒತ್ತಡ ಹೆಚ್ಚುವುದನ್ನು ಅದನ್ನು ತಡೆಯಲು ಅಥವಾ ಇಳಿಗೊಳಿಸಲಿಕ್ಕೆ ತಮ್ಮ ಜೀವನ ಶೈಲಿಯನ್ನು ಬದಲಾಯಿಸಲು ಸಹ ಅಲ್ಲಿ ಅಗತ್ಯವಾಗುತ್ತದೆ. ಅಂದರೆ ಅಲ್ಲಿ ಒತ್ತಡಗಳು ಜಾಸ್ತಿ ಆದಾಗ ಅಲ್ಲಿ ಜೀವನದ ಶೈಲಿಯನ್ನು ಅವನು ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಡಬೇಕಾಗ್ತದೆ. ನಾವು ಯಾರು ಆಸ್ಪತ್ರೆಗೆ ಹೋದ್ವಿ, ಅಲ್ಲಿ ರಕ್ತದ ಒತ್ತಡವನ್ನು ನಾವು ಚೆಕ್ ಮಾಡಿಸಿದ್ವಿ ಅಂದಾಗ ಅವ್ರು ಹೇಳ್ತಾರೆ ನಿಮ್ಮದು ಇದು ಜಾಸ್ತಿ ಐತಿ ಇಲ್ಲ ಇದು ಕಡಿಮೆ ಐತಿ, ಇದಕ್ಕೆ ನೀವು ಈ ರೀತಿ ನೀವು ಮಾಡಬೇಕಾಗ್ತದೆ, ಎಕ್ಸ್ರೇ ಮಾಡಬೇಕಾಗ್ತದೆ, ಇಲ್ಲ ಜೀವನ ಶೈಲಿಯನ್ನು ಬದಲಾವಣೆ ಮಾಡಬೇಕಾಗ್ತದೆ, ಆಹಾರ ಪದ್ಧತಿಯನ್ನು ನಾವು ಬದಲಾವಣೆ ಮಾಡಬೇಕಾಗ್ತದೆ. ಅದನ್ನು ಸಲಹೆಯನ್ನು ಅವರು ವೈದ್ಯರು ನಮಗೆ ತಿಳಿಸ್ತಾರೆ. ಅಲ್ವರ ಆ ರೀತಿ ಏನಾದರೂ ಏರುಪೇರು ಆದಾಗ ಅಲ್ಲಿ ಅವೆಲ್ಲ ಸಹ ನಾವು ಗಮನದಲ್ಲಿ ಇಟ್ಕೊಂಡ್ಬಿಟ್ಟೆ ನಾವು ನಮ್ಮ ಒತ್ತಡಗಳನ್ನು ಏರುಪೇರಾದಾಗ ಅವನ್ನೆಲ್ಲವೂ ಸಹ
ಹೆಚ್ಚಿನ ರಕ್ತದ ಒತ್ತಡಕ್ಕೆ ಕಾರಣಗಳು ಏನೇನಿರ್ಬೋದು ಅದರಿಂದ ನಾವು ನೋಡೋಣ. ಅತಿ ಹೆಚ್ಚಿನ ರಕ್ತದ ಒತ್ತಡಕ್ಕೆ ನಿರ್ದಿಷ್ಟವಾದ ಒಂದು ಕಾರಣಗಳನ್ನು ಹೇಳಲಿಕ್ಕೆ ನಮಗೆ ಸಾಧ್ಯವಾಗದೇ ಇದ್ದರೂ ಸಹ ಸಾಮಾನ್ಯವಾಗಿ ತಿಳಿದಂಥ ಕಾರಣಗಳೆಂದರೆ ಹೆಚ್ಚಿನವಾದಂಥ ಒಂದು ದೇಹದ ತೂಕ ಇರ್ಬೋದು, ಅಥವಾ ಒಂದು ಮದ್ಯಪಾನ ಇರ್ಬೋದು, ಅಥವಾ ಬಲವಂಶತೆಯಿಂದ ಇರ್ಬೋದು, ಅಥವಾ ಜಾಸ್ತಿ ಉಪ್ಪಿನ ಸೇವನೆಯನ್ನು ಮಾಡೋದಿರ್ಬೋದು, ಅಥವಾ ಮತ್ತು ಉಪ್ಪು ದೈಹಿಕ ಒಂದು ಚಟುವಟಿಕೆ ರಹಿತವಾದಂಥ ಒಂದು ಜೀವನ ಶೈಲಿ ಇವೆಲ್ಲವೂ ಸಹ ನಮಗೆ ಏನಾಗುತ್ತೆ ರಕ್ತದ ಒತ್ತಡಕ್ಕೆ ಕಾರಣವಾಗ್ತದೆ. ಆಮೇಲೆ ಆ ವ್ಯಕ್ತಿಯಲ್ಲಿ ಒಂದು ಹೆಚ್ಚಿನವಾದಂಥ ಒಂದು ದೇಹದ ತೂಕ ಇರ್ಬೋದು, ಅವರಿಗೆ ದೇಹದ ತೂಕ ಜಾಸ್ತಿ ಇರ್ಬೋದು. ಅದೇ ರೀತಿ ಒಂದು ಮದ್ಯಪಾನ ಮಾಡೋದೇ ಇರ್ಬೋದು, ಅದನ್ನು ಸಹ ರಕ್ತದ ಒತ್ತಡ ಏರುಪೇರು ಆಗ್ತಕ್ಕಂಥ ಒಂದು ಸಾಧ್ಯತೆ ಇರ್ತದೆ. ಅದೇ ರೀತಿ ಅದು ಅನುವಂಶಿಕೆಯಿಂದಲಾದರೂ ಅದು ಬಂದಿರ್ಬೋದು, ಅದು ಸಹ ಅಲ್ಲಿ ಕಾರಣವಾಗ್ತದೆ. ಅದೇ ಆಮೇಲೆ ಜಾಸ್ತಿ ಒಂದು ಆಹಾರದಲ್ಲಿ ಉಪ್ಪಿನ ಸೇವನೆಯನ್ನು ಮಾಡೋದು ಮತ್ತು ವಯಸ್ಸಾದವರು. ಅದೇ ರೀತಿ ಒಂದು ದೈಹಿಕ ಚಟುವಟಿಕೆಗಳ ಒಂದು ರಹಿತ ಒಂದು ಜೀವನ ಶೈಲಿ, ಬಟ್ ಅವರಲ್ಲಿ ಯಾವುದೇ ಒಂದು ದೈಹಿಕ ಚಟುವಟಿಕೆಗಳನ್ನು ಮಾಡದೇ ಇರಬೇಕು. ಅಂಥ ವ್ಯಕ್ತಿಗಳಲ್ಲಿ ಸಹ ನಾವು ಈ ಒಂದು ರಕ್ತದ ಒತ್ತಡವನ್ನು ನಾವು ಕಾಣಬೇಕಾಗ್ತದೆ. ಇವೆಲ್ಲವೂ ಸಹ ನಮಗೆ ಕಾರಣವಾಗ್ತದೆ. ಆಮೇಲೆ ಯಾವುದೇ ಒಂದು ಕೆಲಸ ಮಾಡದೇ ಇರಬೇಕು, ಜೊತೆಗೆ ದೇಹದ ಜಾಸ್ತಿ ತೂಕ ವೆಯ್ಟ್ ತಿಂದು ಬಾಡಿಯನ್ನು ವೆಯ್ಟ್ ಮಾಡ್ತಾರೆ, ಅವರು ಸಹ ರಕ್ತದ ಒತ್ತಡ ಇರ್ತದೆ. ಉಪ್ಪಿನ ಜಾಸ್ತಿ ಒಬ್ಬರು ಏನು ಮಾಡ್ತಾರೆ, ಊಟಕ್ಕೆ ಕೂತಿರ್ತಾರೆ, ಮತ್ತೆ ಮೇಲೆ ಹೋಗ್ತಿರ್ತಾರೆ, ಅದೇ ಉಪ್ಪು ಕಡಿಮೆ ಇದೆ ಅಂತೇಳಿ ಮತ್ತೆ ಉಪ್ಪು ಹಾಕೋಣ. ಅದು ಭಾಳ ಡೇಂಜರ್, ತೊಂದರೆ. ಅದು ಮೇಲುಪ್ಪು ತಿನ್ನಬಾರ್ದು, ನೇರವಾಗಿ ನಮ್ಮ ದೇಹಕ್ಕೆ ನಾಟಿರ್ತದೆ ಅಂತಕ್ಕಂಥ. ಉಪ್ಪಿನಕಾಯಿ ಜಾಸ್ತಿ ತಿನ್ನೋದು ಉಪ್ಪಿರುತ್ತಾನೆ, ಅವೆಲ್ಲವೂ ಸಹ ನಾವು ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ನಾವು ಅದನ್ನ ನೋಡಬೇಕಾಗ್ತದೆ. ಅವೆಲ್ಲವೂ ಸಹ ನಮಗೆ ಈ ಒಂದು ರಕ್ತದ ಒತ್ತಡಕ್ಕೆ ಕಾರಣವಾಗ್ತದೆ. ಆಮೇಲೆ ವ್ಯಕ್ತಿಯು ಸಹ ಇಲ್ಲಿ ಕ್ರಿಯಾಶೀಲ ಇಲ್ಲದಿದ್ದರೆ, ವ್ಯಕ್ತಿ ಅದರಲ್ಲಿ ಒಂದು ಯಾವುದೇ ಆದಂಥ ಒಂದು ಕ್ರಿಯಾಶೀಲತೆ ಇಲ್ಲದೆ ಇರೋದು, ಹಾಗೆ ಅವೆಲ್ಲವೂ ಸಹ ನಮಗೆ ಕಾರಣವಾಗ್ತದೆ. ಆಮೇಲೆ ಪೊಟ್ಯಾಷಿಯಮು ಮತ್ತು ಕ್ಯಾಲ್ಸಿಯಮ್ಮು ಸಾಕಷ್ಟು ನಾವು ಸೇವಿಸದಿದ್ದರೆ, ಅಥವಾ ದೇಹವು ಒಂದು ಇನ್ಸುಲಿನ್ ಉಪಯೋಗಿಸಲಿಕ್ಕೆ ಅದು ಸಾಧ್ಯವಾದ ಸ್ಥಿತಿ ಬಂದರೆ ಕೂಡ ಅದು ರಕ್ತದ ಒತ್ತಡವನ್ನು ಹೆಚ್ಚು ಮಾಡಲಿಕ್ಕೆ ಸಾಧ್ಯವಾಗ್ತದೆ. ನಮಗೆ ವ್ಯಕ್ತಿ ಯಾವುದೇ ಒಬ್ಬ ವ್ಯಕ್ತಿ ಕ್ರಿಯಾಶೀಲ ಅಲ್ಲದೆ ಹಾಗೆ ಒಂಥರ ಮಂಕ್ ಕೊಡೋದು, ಯಾವುದೇ ಒಂದು ಚಟುವಟಿಕೆಯಲ್ಲಿ ಮಾಡದೇ ಇರೋದು, ಚಟುವಟಿಕೆ ಭಾಗವಹಿಸದೇ ಇರೋದು, ಯಾವುದೇ ಕೆಲಸವನ್ನು ಮಾಡದೇ ಇರ್ತಕ್ಕಂಥದ್ದು, ಅವೆಲ್ಲವೂ ಸಹ ಇಲ್ಲಿ ನಮಗೆ ಕಾರಣವಾಗ್ತದೆ. ಅಂಥವೆಲ್ಲವೂ ಸಹ ಪೊಟ್ಯಾಷಿಯಮ್ ಮತ್ತು ಕ್ಯಾಲ್ಸಿಯಮ್ಮನ್ನು ಸಾಕಷ್ಟು ಸೇವಿಸೋದ್ರಿಂದ ನಮಗೆ ದೇಹದಲ್ಲಿ ಇನ್ಸುಲಿನ್ ಅದನ್ನು ಉಪಯೋಗಿಸಲಿಕ್ಕೆ ಸಾಧ್ಯವಾಗದಂಥ ಸ್ಥಿತಿಯಲ್ಲಿ ನಮಗೆ ಬಂದರೆ ಅಂಥ ಸಮಯದಲ್ಲೂ ಸಹ ನಮಗೆ ರಕ್ತದ ಒತ್ತಡ ನಮಗೆ ಆಗ್ತದೆ. ಅಂಥ ಸಮಯದಲ್ಲೂ ಸಹ ನಮಗೆ ರಕ್ತದ ಒತ್ತಡವನ್ನು ಹೆಚ್ಚಾಗಲಿಕ್ಕೆ ಅದು ಸಾಧ್ಯವನ್ನು ಮಾಡ್ತದೆ. ಇದೇ ಒಂದು ರಕ್ತದ ಒತ್ತಡ ಜಾಸ್ತಿ ಆದರೆ ನಮಗೆ ಅದು ರಕ್ತನಾಳಗಳನ್ನು, ಹೃದಯವನ್ನು ಮತ್ತು ಮೂತ್ರಪಿಂಡವನ್ನು ಸಹ ಅದು ಏನು ಮಾಡ್ತದೆ, ಹಾಳು ಮಾಡಿಬಿಡುತ್ತೆ, ಕೆಡಿಸಿಬಿಡ್ತದೆ. ಎಲ್ಲವೂ ಸಹ ನಮ್ಮ ದೇಹದಲ್ಲಿರ್ತಕ್ಕಂಥ ರಕ್ತನಾಳ ಆಗ್ಬೋದು, ಆಮೇಲೆ ಹೃದಯ ಆಗ್ಬೋದು, ಇಲ್ಲ ಮೂತ್ರಪಿಂಡ ಆಗ್ಬೋದು, ಅವೆಲ್ಲವೂ ಸಹ ವೀಕ್ ಆಗಲಿಕ್ಕೆ ಸಾಧ್ಯವಾಗುತ್ತದೆ. ಒಂದು ಹೃದಯಘಾತ, ಆಮೇಲೆ ಮೆದುಳಿನ ಆಘಾತ, ಇತರ ತೊಂದರೆಗಳು ಸಹ ಇದರಿಂದ ನಮಗೆ ಉಂಟಾಗುವುದು. ನಮಗೆ ಒಂದೇ ಆಘಾತಗಳಲ್ಲ, ಇದರಿಂದ ಬೇರೆ ಬೇರೆ ನಮಗೆ ಒತ್ತಡದಿಂದ ಬೇರೆ ಬೇರೆ ಕಾಯಿಲೆಗಳು ನಮಗೆ ಆಗ್ತವೆ ಆಕಸ್ಮಿಕವಾಗಿ. ಅತಿ ಹೆಚ್ಚಿನ ರಕ್ತದ ಒತ್ತಡ ಸಹ ನಮಗೆ ದೇಹಕ್ಕೆ ಹಾನಿ ಮಾಡುವಾಗ ಯಾವ ವಿಷಯವನ್ನು ಸಹ ಉಂಟು ಮಾಡದಿರೋದ್ರಿಂದ ಅದನ್ನು ನಾವು ಮೌನ ಕೊಲೆಗಾರ ಅಂತೇಳಿ ನಾವು ಕರೆದು, ಈ
ಇದು ಒಂದು ಬಂತಪ್ಪ ಅಂತಂದರೆ ಇದರಿಂದ ಹಲವಾರು ನಮಗೆ ಸುತ್ತ ಕಾಣ್ತವೆ. ಅದರಿಂದ ನಮಗೆ ಜೀವನಕ್ಕೆ ತೊಂದರೆ ಆಗುತ್ತೆ, ನಿಧಾನವಾಗಿ ನಮ್ಮನ್ನು ಸಾಯ್ತಾ ಬರುತ್ತವೆ. ಹಾಗೆ ಇವೆಲ್ಲಕ್ಕೂ ಸಹ ನಾವು ಇದು ತೊಂದರೆಯನ್ನು ಮಾಡ್ತದೆ ಅಂತಕ್ಕಂಥದ್ದು ನಾವು ನೋಡಿದ್ವಿ. ಇವೆಲ್ಲವೂ ಸಹ ನಮಗೆ ಒಂದು ಒಂದು ಇದು